ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಅಂದರೆ ಉತ್ತರ ಕರ್ನಾಟಕ ರೆಸಿಪಿಯಾದ ಈ ಒಂದು ಸೊಪ್ಪು. ಈ ಸೊಪ್ಪಿನಿಂದ ಯಾವ ರೆಸಿಪಿ, ಹೇಗೆ, ಈ ಸೊಪ್ಪಿನ ಉಪಯೋಗಗಳು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ಸೊಪ್ಪನ್ನು ಹಕ್ಕರ್ಕಿ ಅಂತೇಳಿ ಕರಿತೀವಿ. ಇದು ಕೆಂಪು ಮತ್ತು ಕಪ್ಪು ಮಣ್ಣಲ್ಲಿ ಕೂಡ ಬೆಳೆಯುತ್ತೆ. ಯಾಕಂದರೆ ಈ ಒಂದು ಸೊಪ್ಪು ಯಾವುದೇ ರೀತಿಯಾಗಿ ಬೀಜಗಳನ್ನು ಹಾಕದೆ ಹುಲ್ಲಿನ ರೂಪದಲ್ಲಿ ಹೊಲದಲ್ಲಿ ಬೆಳೆಯುತ್ತೆ. ಹಾಗಾಗಿ ಜಾನಪದರು ಇದಕ್ಕೆ ಒಂದು ಹೆಸರು ಮತ್ತು ಹಾಡನ್ನು ಕೂಡ ಹೇಳ್ತಾರೆ ನಮ್ಮ ಕಡೆ. ಹಕ್ಕರ್ಕಿ ತಿಂದ್ರೆ 16 ರೋಗ ಮುಕ್ತಿ ಅಂತ ಹೇಳಿ ಕೂಡ ಈ ಮಾತನ್ನು ಹೇಳ್ತಾ ಒಂದು ಹಾಡನ್ನು ಕೂಡ ಇದ್ರ ಮೇಲೆ ಹಾಡ್ತಾರೆ. ಹಾಗೆ ಈ ಸೊಪ್ಪಿನಲ್ಲಿ ಅಂದರೆ ಈ ಸೊಪ್ಪಿನ ಸೊಪ್ಪಿನಿಂದ ಹಿಡಿದು ಬೇರಿನವರೆಗೂ ವಿಟಮಿನನ್ನು ಹೊಂದೈತಿ. ಈ ಕಬ್ಬಿಣಾಂಶದ ಜೊತೆಗೆ ರೋಗ ನಿರೋಧಕ ಗುಣವನ್ನು ಹೊಂದೈತಿ ಈ ಸೊಪ್ಪು. ಹಾಗೆ ಇದು ಜೀರ್ಣಕ್ರಿಯೆ ಮತ್ತು ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೂಡ ಈ ಒಂದು ಹಕ್ಕರ್ಕಿ ಸೊಪ್ಪಿನಲ್ಲಿ ಐತಿ ಅಂತ ಹೇಳಲಾಗುತ್ತೆ. ಇದು ಯಾಕಂದ್ರೆ ಈ ಸೊಪ್ಪು ರೈತರ ಹೊಲದಲ್ಲಿ ಬೆಳೆಯೋದ್ರಿಂದ ಅವರು ರೊಟ್ಟಿ ಜೊತೆ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಹೊಲಕ್ಕೆ ಹೋದಾಗ ರೊಟ್ಟಿ ಜೊತೆ ಹಕ್ಕರ್ಕಿ ಸೊಪ್ಪನ್ನು ತಿನ್ನೋದು ತುಂಬಾ ವಾಡಿಕೆ ಹಾಗೂ ತುಂಬಾ ಇಷ್ಟಪಟ್ಟು ಈ ಒಂದು ಸೊಪ್ಪನ್ನು ತಿಂತಾರೆ. ಹಕ್ಕರ್ಕಿ ಸೊಪ್ಪನ್ನು ಈ ಸೊಪ್ಪಿಗೆ ಯಾವುದೇ ರೀತಿ ಬೀಜಗಳು ಹಾಕಿ ಬೆಳೆಸೋದಿಲ್ಲ. ಯಾಕಂದರೆ ಇದು ರೈತರ ಹೊಲದಲ್ಲಿ ಕಳೆ ರೂಪವಾಗಿ ಅಗಲವಾದ ಎಲೆಗಳಲ್ಲಿ ಈ ಸೊಪ್ಪು ತನ್ನಿಂತಾನೇ ಬೆಳೆಯುತ್ತೆ. ಮತ್ತು ಇದು ಈಗಿನ ಜನ್ರೇಷನ್ನಲ್ಲಿ ಅಂದರೆ ನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ. ರೊಟ್ಟಿ ಊಟದ ಜೊತೆ ಈ ಸೊಪ್ಪನ್ನು ಸೇವಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಅಷ್ಟು ಹೆಚ್ಚಿನದಾಗಿ ರೋಗ ನಿರೋಧಕ ಶಕ್ತಿಯನ್ನು ಈ ಸೊಪ್ಪು ಹೊಂದಿದೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಊಟದ ಜೊತೆ ಅಂದರೆ ಊಟ ತಟ್ಟೆ ಜೊತೆ ಇದು ಒಂದು ಸಂಗಾತಿನೇ ಅಂತ ಹೇಳ್ಬೋದು. ಯಾವುದೇ ಮನೆಗೆ ಹೋದ್ರೂ ಹಕ್ಕರ್ಕಿ ಇಲ್ಲಾರ್ದನ ರೊಟ್ಟಿ ಹಚ್ಚಿ ಕೊಡೋಂಗಿಲ್ಲ ಅಂಥೇಳಿ ಒಂದು ಮಾತೈತಿ. ಮತ್ತು ಖಾನಾವಳಿಯಾಗೂ ಕೂಡ ಹಕ್ಕರ್ಕಿ ಇಲ್ಲಂದರೆ ಯಾಕ್ರಿ ಅಣ್ಣಾರ ಹಕ್ಕರ್ಕಿ ಇಟ್ಟಿಲ್ಲ ಅಂತ ಕೇಳೋ ಮಾತೂ ಕೂಡ ಈ ಒಂದು ಹಕ್ಕರ್ಕಿಗೆ ಐತಿ ಅಂತಲೇ ಹೇಳ್ಬೋದು. ಈ ಹಕ್ಕರ್ಕಿಯಲ್ಲಿ ಪಲ್ಯನೂ ಮಾಡ್ತಾರೆ ಮತ್ತು ಪಚಡಿನೂ ಮಾಡ್ತಾರೆ. ಹೆಚ್ಚು ಹಸಿ ಒಂದು ಹಕ್ಕರ್ಕಿ ಸೊಪ್ಪನ್ನು ತಿನ್ನೋದು ತುಂಬಾ ಒಳ್ಳೆಯದು. ಮತ್ತು ಈ ಸೊಪ್ಪನ್ನು ನಾವು ಮನೆಯಲ್ಲೇ ಬೆಳ್ಕೊಬೋದು. ಯಾಕಂದರೆ ಈ ಸೊಪ್ಪೆಲ್ಲ ಹರಿದ ಮೇಲೆ ಬೇರೆ ಉಳಿದಿರುತ್ತಲ್ಲ, ಸಣ್ಣದೊಂದು ಕುಂಡ್ಲಿ ಆಗಲಿ ನಿಮ್ಮ ಮನೇಲಿ ಯಾವ್ದಾರ ಒಂದು ಸ್ವಲ್ಪ ಜಾಗ ಇದ್ರೆ ಆ ಬೇರಿನಲ್ಲಿ ಹಾಕಿಬಿಟ್ರೆ ದೌಡನ ಈ ಹಕ್ಕರ್ಕಿ ಸೊಪ್ಪು ಚಿಗಿತೈತಿ. ಆಗ ದೊಡ್ಡದು ಕೂಡ ಆಗುತ್ತೆ. ಆವಾಗ ನೀವು ಆರಾಮಾಗಿ ಹಕ್ಕರ್ಕಿ ಸೊಪ್ಪನ್ನು ನಿಮ್ಮ ಆಹಾರದಲ್ಲಿ ಬಳಸ್ಕೋಬೋದು. ಮತ್ತು ಹಕ್ಕರ್ಕಿ ಸೊಪ್ಪಿಂದ ಪಚಡಿ ಹೆಂಗೆ ಮಾಡಿದ್ವಿ ಅಂತ ಹೇಳಿ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಹಕ್ಕರ್ಕಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ವಿ. ನೀಟಾಗಿ ಸ್ವಚ್ಛಾಗಿ ಒಂದು ನೀರೊಳಗೆ ತೊಳೆದು, ಅಂದ್ರೆ ಮಣ್ಣು ಆಗಿರುತ್ತೆ. ಎರೆಮಣ್ಣಿದ್ರೆ ಎರೆಮಣ್ಣಿರುತ್ತೆ, ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣಿರುತ್ತೆ. ಎಲ್ಲಿನ ಹಿಂದೆ ಮುಂದೆ ಕೂಡ ನೀಟಾಗಿ ನೋಡಿ ತೊಳ್ಕೊಬೇಕಾಗತ್ತೆ. ಯಾಕಂದ್ರೆ ಏನಾದರೂ ಮಣ್ಣು ಹತ್ತಿದ್ರು ನೀಟಾಗಿ ಸ್ವಚ್ಛ ಆಗಿಲ್ಲ ಅಂಥೇಳಿ ತೊಳ್ಕೊಂಡಾದ್ಮೇಲೆ ಪಟ ಅಂಥೇಳಿ ಸಣ್ಣಗೆ ಹಕ್ಕರ್ಕಿ ಸೊಪ್ಪನ್ನು ಹೆಚ್ಕೊಂಡು ಅದ್ರ ಜೊತೆ ನಿಮ್ಗೆ ಇಷ್ಟ ಆಗೋಂಗೆ ಬೇರೆ ತರಕಾರಿನೂ ಹಾಕ್ಬೋದು. ನಾನು ಇಲ್ಲಿ ಉಳ್ಳಾಗಡ್ಡಿ ಮತ್ತು ಹಕ್ಕರ್ಕಿ ಸೊಪ್ಪು ಅದರ ಟೇಸ್ಟ್ ಬೇರೆ, ಹಾಗಾಗಿ ನಾನು ಇವೆರಡು ಪದಾರ್ಥ ತೊಗೊಂಡು ಪಚಡಿನ ಮಾಡಿದೆ. ಇದ್ರ ಜೋಡಿ ಜೋಳದ ರೊಟ್ಟಿ ಅಂದ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಜೋಳದ ರೊಟ್ಟಿ ಜೋಡಿನ ಈ ಒಂದು ಹಕ್ಕರ್ಕಿ ಪಲ್ಯನ ತಿಂತಾರೆ. ಇದ್ರ ಜೊತೆ ನೀವು ಸೌತೆಕಾಯಿನೂ ಹಾಕ್ಕೋಬೋದು, ಗಜ್ಜರಿ ಇದ್ರೆ ಗಜ್ಜರಿನೂ ಕೂಡ ಹಾಕ್ಕೋಬೋದು. ಇಲ್ಲ ಅಂದ್ರೆ ಮೂಲಂಗಿ, ಮೆಂತ್ಯ ಸೊಪ್ಪು ಈ ರೀತಿಯಾಗಿ ಹಾಕ್ಕೊಂಡು ಪಚಡಿನ ಮಾಡ್ಕೋಬೋದು. ಅಂದ್ರೆ ಇದನ್ನು ಪಚಡಿ ಅನ್ನೋದಕ್ಕಿಂತ ಸಲಾಡ್ ಅಂತ ನೀವೇನು ಅಂತೀರಲ್ಲ, ಅದೇ ರೀತಿ ಸೊಪ್ಪಿನ ಸಲಾಡ್ ಅಂತೇಳಿ ನೀವು ತಿಳ್ಕೊಬೋದು. ಈ ಹಕ್ಕರ್ಕಿ ಸೊಪ್ಪನ್ನ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದವರು ಉಪ್ಪು, ಖಾರ, ಎಣ್ಣೆ, ಉಳ್ಳಾಗಡ್ಡಿ, ಹಕ್ಕರ್ಕಿ ಸೊಪ್ಪನ್ನು ಹಾಕಿ ತಿಂದ್ರೆ ಆ ಊಟಕ್ಕೆ ಬೇರೆ ಯಾವುದು ಸರಿಸಾಟಿ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಇಷ್ಟೆಲ್ಲ ಹಕ್ಕರ್ಕಿ ಸೊಪ್ಪಿನ ಮಹತ್ವ ಮತ್ತು ಅದರ ಉಪಯೋಗ ಮತ್ತು ಆ ಗಿಡವನ್ನು ಹೆಂಗೆ ನಾವು ಬೆಳೆಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆತು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.